ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಔರಾದ್ ಘಟಕದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಹಾಗೂ ಶಿವಶರಣೆ ಹಯಮರಡ್ಡಿ ಮಲ್ಲಮ್ಮ ಅವರ ಜಯಂತಿ ಉತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರಾದ ಸೋಮನಾಥ್ ರಾಠೋಡ್, ಸಿದ್ದಲಿಂಗಯ್ಯ ಮಠಪತಿ, ಶಿವಯ್ಯ ಮಠಪತಿ, ಸೋಮನಾಥ್ ಸ್ವಾಮಿ, ಶ್ಯಾಮ್ ಸಂತಪುರೆ, ಗಣಪತಿ ಬೀಜಲೋಡೆ, ಮಲ್ಲಿಕಾರ್ಜುನ್, ವೀರೇಶ್, ಉಮಾಕಾಂತ್ ಹಾಗೂ ಅನೇಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅವರು ಈಗ ಸ್ಥಳ ಪರಿಶೀಲನೆಗೆ ಹೋಗ್ತಾ ಇದ್ರು, ಜನರ ಕಷ್ಟ ಸುಖಗಳನ್ನ ಪರಿಶೀಲನೆ ಮಾಡಕ್ಕೆ ಹೋಗ್ತಾ ಇದ್ರು. ರಸ್ತೆಯಲ್ಲಿ ಒಬ್ಬ ಮುದುಕ ರೋಡಿನ ಮೇಲೆ ಬಿದ್ದಿದ್ದ, ಮುರ್ಚಿ ಹೋದಂತ ಸಂದರ್ಭದಲ್ಲಿ ಬಸವಣ್ಣನವ್ರು ನೋಡ್ತಾರ. ಬಸವಣ್ಣವ್ರು ಏನ್ ಮಾಡ್ತಾರ, ಯಾಕಪ್ಪ ಮುರ್ಚಿ ಹೋಗಿದೆ ಅಂತ ಎಬ್ಬಿಸ್ತಾರ. ಅವನಿಗೆ ಅಷ್ಟು ಎಚ್ಚರ ಆಗ ನೀರು ಕುಡಿಸ್ತಾರ. ನೀರು ಕುಡಿಸಿದಾಗ ಬಸವಣ್ಣನವ್ರು ಹೊರಗೆ ಹೇಳ್ತಾರ, ನಾನ್ ಯಾರಂತ ಗೊತ್ತೈತೇನಪ್ಪ ಅಂತ ಕೇಳಿದ್ರು. ನಾನು ಯಾರು ಅಂತ ನಿಮ್ಗೆ ಗೊತ್ತೈತೇನಂದ್ರೆ, ಈ ಬಸವಣ್ಣನ ಕ್ಷೇತ್ರದಲ್ಲಿ, ಈ ಬಿಚ್ಚಳನ ಕ್ಷೇತ್ರದಲ್ಲಿ ಬಿದ್ದವರನ್ನ ಎತ್ತವರು ಮತ್ತಾರ ಬರ್ತಾರ ಬಸವಣ್ಣನ ಬಿಟ್ಕೊಟ್ರ ಅಂತ ಬಸವಣ್ಣವರು ಮಂತ್ರಿಯಾಗಿ ಅಂತ ಒಳ್ಳೆಯ ಒಂದು ಸ್ಥಾನದಲ್ಲಿ ಇದ್ರು ಕೂಡ ಕೆಳವರ್ಗದ ಜನತೆಯನ್ನ ಮೇಲೆತ್ತಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಈಗಲೂ ಕೂಡ ಅದೇ ಅವರ ಆದರ್ಶಗಳನ್ನ ನಾವು ನೀವುಗಳೆಲ್ಲ ಪಾಲನೆ ಮಾಡಿದರೆ ಸಮಾಜದಲ್ಲಿ ಸಮಾನತೆ, ಆರ್ಥಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಹೆಣ್ಣು ಗಂಡು ಮೇಲು ಕೀಳೆಂಬ ಭಾವನೆ ಎಲ್ಲ ಹೋಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ, ಆದರ್ಶಗಳನ್ನ ನಾವೆಲ್ಲ ಪಾಲನೆ ಮಾಡುತ್ತೇವೆ ಅನ್ನುವಂತ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಧನ್ಯವಾದಗಳು. 890ನೇ ಜಯಂತಿ ದಿನೋತ್ಸವ ಹಾಗೂ ಅದೇ ರೀತಿಯಾಗಿ ತಾಯಿಯಾದಂಥ ಹಯಮರಡ್ಡಿ ಮಲ್ಲಮ್ಮನವರ ಜಯಂತಿಯ ಈ ಎಲ್ಲ ಘಟಕದಲ್ಲಿ ನಾವೆಲ್ಲರೂ ಕೂಡಿ ಆಚರಣೆ ಮಾಡಬೇಕು. ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ, ಇವತ್ತಿನ ದಿವಸ ವಿಶ್ವಗುರು ಬಸವಣ್ಣನವರ ಬಗ್ಗೆ ತಮಗೆಲ್ಲ ತಿಳಿದಿರೋ ಹಾಗೆ 12ನೇ ಶತಮಾನದಲ್ಲೇ, ಅಂದಿನ ಕಾಲದಲ್ಲೇ ಅನುಭವ ಮಂಟಪದಲ್ಲಿ ಎಲ್ಲ ಸರ್ವ ಧರ್ಮದ ಎಲ್ಲ ಸಂತರಿಗೆ ಅವರನ್ನು ತಗೊಂಡು ನಾವೆಲ್ಲ ಮಾನವ ಕುಲ ಒಂದೇ ಅನ್ನತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಇಡೀ ವಿಶ್ವದಲ್ಲೇ ಅವರೇನಂದ್ರೆ ಒಂದು ಅನುಭವ ಮಂಟಪ ಮುಖಾಂತರ, ಸಂತ ಕವಿ ಕಾದಂಬರಿ ಮುಖಾಂತರ ಅವರು ನಮ್ಮ ಇಡೀ ಮಾನವ ಕುಲಕ್ಕೆ ಅಂದ್ರೆ ನಾವೆಲ್ಲ ಮಾನವರು ಒಂದೇ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಇವತ್ತಿನ ದಿವಸ ನಮ್ಮ ಇಡೀ ವಿಶ್ವದಲ್ಲೇ ಅವರ ವಿಶ್ವ ನಾಯಕ ಅಂತ ಹೇಳಿ, ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾನ್ಯತಾನೆ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇಂಥ ಒಂದು ಜನರ ಒಂದು ಎಲ್ಲ ಸಮುದಾಯದ ಒಂದು ಏಳಿಗೆಗಾಗಿ ಹಗಲು ಇರುಳಲ್ಲದೆ ಅವರು ಒಂದು ಮಾನವ ಕುಲಕ್ಕಾಗಿ ದುಡಿದು ನಮಗೆಲ್ಲ ಇವತ್ತು ನಿಂತಿದೆ ಅಂದ್ರೆ ಅವರು ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅದೇ ರೀತಿಯಾಗಿ ತಾಯಿ ಹಯಮರಡ್ಡಿ ಮಲ್ಲಮ್ಮನವರು ಅವರ ಜಾನಪದ ಗೀತೆಗಳ ಮುಖಾಂತರ ಸಮಾಜ ಸುಧಾರಣೆ ಮಾಡ್ಕೊತಾ, ಅವರು ಮೂಲತಃ ಆಂಧ್ರ ಪ್ರದೇಶ ಇದ್ದವರು, ಇಲ್ಲಿ ರೆಡ್ಡಿ ಸಮಾಜದಲ್ಲಿ ಹುಟ್ಟು ಅವರಿಗೆ ಇವತ್ತು ಸಿರಿಸಲ್ಲ ಮಲ್ಲಿಕಾರ್ಜುನ ದೇವರ ಒಂದು ಅವರಿಗೆ ಏನಂದ್ರೆ ಮನುಷ್ಯನ ಅವರು ಆರಾಧ್ಯ ದೇವನಾಗಿ ನೋಡಿಕೊಂಡು ಇವತ್ತು ಸರಿ ಮಾನವ ಕುಲಕ್ಕೆ ಏನಂದ್ರೆ ಒಂದು ಕತೆ ಕಾದಂಬರಿ ಮುಖಾಂತರ ಅವರು ಸಂತರು ಆಗಿ ಅವ್ರನ್ನ ಎಲ್ಲ ಸಮಾಜದವರಿಗೆ ಏನಂದ್ರೆ ಒಂದೇ ಸಂದೇಶವನ್ನು ಕೊಡ್ತಾ ಇವತ್ತು ನಾವು ನೋಡ್ರಿ, ಹೋದ ವರ್ಷ ಏಪ್ರಿಲ್ 30ಕ್ಕೆ ಬಂದಿತ್ತು ಬಸವ ಜಯಂತಿ. ಇವತ್ತು ಅವಶ್ಯಕ ಮಾಸ 3ನೇ ದಿನ ಏನೋ ಮಾಡ್ತಾರೆ ಇದು ಅವರ ಜಯಂತಿ. ಅದಕ್ಕೆ ಇವತ್ತಿನ ದಿನ ಎಲ್ಲ ನಾವು ಘಟಕದವರು ಎಲ್ಲರೂ ಕೂಡಿ ಆಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಎಲ್ಲ ಗಡ್ಡು ಜಯಂತಿ ಇದು ನಮಗೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.